ಅಧಿಕಾರಿಗಳು ಇವಕ್ಕೆಲ್ಲ ಕಾರಣ ಅಂತ. ಬಿಹಾರಿ ಮೂಲದ ನಾವು ಕಾರ್ಮಿಕರವರು 7 ಜನರ ಮೇಲೆ ಬಂಡೆ ಕುಸಿದು ತೀರ್ಕೊಂಡಿದ್ದಾರೆ ಕೆಲಸ ಮಾಡುವಾಗಲೇ. ಅಲ್ಲ, ಅದ್ರ ಬಗ್ಗೆ ಮಾಹಿತಿ ತಗೊಳ್ತೀನಿ. ಮಾಹಿತಿ ತಗೊಂಡು ನಮ್ಮ ಇಲಾಖೆಗೆ ಸಂಬಂಧಪಟ್ಟಿದ್ದೇನಾದರೂ ಇದ್ರೆ ಅದನ್ನು ಇಮಿಡಿಯೇಟ್ ಆಗಿ ಆ್ಯಕ್ಷನ್ ತಗೊಳ್ತೀವಿ. ಅಕ್ರಮವಾಗಿ, ಯಾಕೆಂದರೆ ಇದು ಯಾರು ಸ್ಯಾಂಕ್ಷನ್ ಮಾಡ್ತಾರೆ, ಈಗ ಡೆಪ್ಟಿ ಕಮಿಷನರ್ಸು, ಮೈನಿಂಗ್ ಇಲಾಖೆಯವರು ಅವರೆಲ್ಲ ಸ್ಯಾಂಕ್ಷನ್ ಮಾಡ್ತಾರೆ. ಅದನ್ನು ಪರಿಶೀಲನೆ ಮಾಡಿ ಅದರ ಏನು ಕ್ರಮ ತಗೋಬೇಕೋ ತಗೊಳ್ತೀವಿ. ಇಂಥ ಅಕ್ರಮ ಇಡೀ ರಾಜ್ಯದಲ್ಲಿ ಇಂಥದ್ದು ಕ್ವಾರಿಗಳು ಇವೆಲ್ಲ ಭಾಳ ನಡೀತಾ ಇದೆ. ಅದನ್ನು ತಪ್ಪಿಸೋದಕ್ಕೆ ಏನು ಮಾಡಬೇಕು ಅದನ್ನು ಮಾಡ್ತೀವಿ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಮಾತನಾಡಿದರು. ಹಾಗೆಯೇ ಈ ದುರಂತದ ಕುರಿತಂತೆ ಮಾಹಿತಿಯನ್ನು ತರಿಸ್ಕೊಳ್ತೀವಿ, ನಮ್ಮ ಇಲಾಖೆಗೆ ಸೇರಿದರೆ ಕ್ರಮವನ್ನು ತೆಗೆದುಕೊಳ್ತೀವಿ, ಹಾಗೆಯೇ ಯಾವ ಇಲಾಖೆಗೆ ಸಂಬಂಧಪಟ್ಟಿದೆ ಅವರಿಂದ ಮಾಹಿತಿಯನ್ನು ತರಿಸ್ಕೊಂಡು ಮಾತನಾಡ್ತೀನಿ ಹೀಗಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಗಮನಿಸಬೇಕು, ಯಾರದ್ದೋ ತಪ್ಪಿಗೆ ಅಮಾಯಕ ಜೀವಗಳು ಬಲಿಯಾಗಿವೆ. 7 ಜನ ಮೃತಪಟ್ಟಿದ್ದಾರೆ. ಕ್ವಾರಿ ಮಾಲೀಕ ಇದುವರೆಗೂ ಕೂಡ ಸ್ಥಳಕ್ಕೆ ಬಂದಿಲ್ಲ. ನಾನು ಹೇಳ್ತಾ ಇದ್ದೆ, ಮೇಲ್ಗಡೆ ಒಂದು ಕ್ವಾರಿ ಇದೆ, ಕೆಳಗಡೆ ಒಂದು ಕ್ವಾರಿ ಇದೆ. ಅನುಮತಿ ಕೊಟ್ಟವರು ಯಾರೂ ಇಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಈ ಭಾಗದಲ್ಲಿ? ಅವರು ವಿಧಿಸಿರುವಂಥ ನಿಯಮಗಳು ಚಾಚೂ ತಪ್ಪದೆ ಪಾಲನೆ ಆಗ್ತಾ ಇಲ್ಲ. ಈ ದೃಶ್ಯಗಳನ್ನು ನೋಡಿದ್ರೆ ವೆರಿ ಕ್ಲಿಯರ್. ಬೇಕಾಬಿಟ್ಟಿಯಾಗಿ ಬಂಡೆಗಳನ್ನು ಬ್ಲಾಸ್ಟ್ ಮಾಡ್ತಾ ಇದ್ದಾರೆ ಆ ಭಾಗದಲ್ಲಿ. ಹೇಳೋರಿಲ್ಲ ಕೇಳೋರಿಲ್ಲ ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಹಾಗೆಯೇ ಈ ದುರಂತದಲ್ಲಿ 7 ಜನ ಸಾವಿಗೀಡಾಗಿದ್ದಾರೆ. ಅದರಲ್ಲಿ ರಾಜ್ಯದ ಓರ್ವ ಕಾರ್ಮಿಕನೂ ಕೂಡ ಸೇರಿದ್ದಾನೆ. ಮಧ್ಯಪ್ರದೇಶ ಮೂಲದ ಹೊರ ರಾಜ್ಯದ ಕಾರ್ಮಿಕರು ಕೂಡ ಇದರಲ್ಲಿ ಇದ್ರು ಎನ್ನುವ ಡೀಟೇಲ್ಸ್ ಇದೆ. ನಿಯಮ ಉಲ್ಲಂಘಿಸಿ ಕಲ್ಲು ಗಣಿಗಾರಿಕೆ ಮಾಡಿರುವಂಥ ಆರೋಪ ದೊಡ್ಡ ಮಟ್ಟದಲ್ಲಿ ಕೇಳಿ ಬಂದಿದೆ. ಅಕ್ಕಪಕ್ಕದಲ್ಲಿ 2 ಕ್ವಾರಿಗಳಿತ್ತು. ಒಂದು ಕ್ವಾರಿ ಹೆಸರು ಬಸವೇಶ್ವರ, ಹಾಗೆ ಇನ್ನೊಂದು ಕ್ವಾರಿ ಹೆಸರು ಕಾವೇರಿ ಅಂತೇಳಿ. ಈ ಕಾವೇರಿ ಕೃಷ್ಣೂರಿನಲ್ಲಿ ಆಗಿರುವಂಥ ಘಟನೆ, ಅಲ್ಲಿದ್ದಂಥ ಹಿಟಾಚಿಗಳೇನಿದೆ, ಟ್ರ್ಯಾಕ್ಟರ್ಗಳೇನಿದೆ, ಇವುಗಳ ಮೇಲೂ ಕೂಡ ಬಂಡೆಗಳು ಬಿದ್ದಿದೆ. ಬಂಡೆಗಳ ಅಡಿಯಲ್ಲಿ ಇನ್ನೂ ಕೂಡ ಕಾರ್ಮಿಕರು ಸಿಲುಕಿರುವ ಶಂಕೆ ಇದೆ. ಹೀಗಾಗಿ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಮೃತದೇಹಗಳನ್ನು ಹೊರಗೆ ತೆಗೆಯಲಾಗಿದೆ. ಈಗಾಗಲೇ ಗಾಯಾಳುಗಳು ಯಾರಿದ್ದಾರೆ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರವೀಣ್, ಘಟನೆ ನಡೆದರೂ ಇಷ್ಟೊತ್ತಾದರೂ ಕೂಡ ಸ್ಥಳಕ್ಕೆ ಈ ಕ್ವಾರಿಯ ಮಾಲೀಕ ಬಂದಿಲ್ಲ ಎನ್ನುವಂಥ ಆರೋಪ, ಹಾಗೆಯೇ ಮೃತಪಟ್ಟವರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ, ಹೇಗೆ? ಖಂಡಿತ ಸಂಬಂಧ, ಈಗ 7 ಮೃತದೇಹಗಳನ್ನು ಕೂಡ ಹೊರಗಡೆ ತೆಗೆದು ರಾಜರಾಜೇಶ್ವರಿ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೆ ರವಾನೆ ಮಾಡಿರುವಂತದ್ದು ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಗಾಯಾಳುಗಳನ್ನು ಕೂಡ ಚಿಕಿತ್ಸೆಯನ್ನ ಕೊಡಿಸುವಂತ ಕೆಲಸ ನಡೀತಾ ಇರುವಂತದ್ದು. ಈಗ ಮೃತರೆಲ್ಲರೂ ಕೂಡ 5 ಜನ ಮಧ್ಯಪ್ರದೇಶದವರು, ಜೊತೆಗೆ ಓರ್ವ ಛತ್ತೀಸ್ಗಢ ಮತ್ತೆ ಓರ್ವ ಕರ್ನಾಟಕದ ಯಾದಗಿಯ ಶಹಪುರ್ ಅಂತೇಳಿ ಗೊತ್ತಾಗ್ತಾ ಇರುವಂತದ್ದು. ಮತ್ತೊಂದು ಕಡೆಗೆ ಎಲ್ಲಾ ಮೃತದೇಹಗಳನ್ನು ರವಾನೆ ಮಾಡಿರುವಂತದ್ದು. ಸದ್ಯ ಈಗ ಸ್ಥಳದಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಕೂಡ ಪರಿಶೀಲನೆಯನ್ನ ಮಾಡಿಸ್ತಾ ಇರುವಂತದ್ದು. ಅವಘಡ ಆಗ್ಲಿಕ್ಕೆ ಕಾರಣ ಏನು ಅನ್ನೋಂಥದ್ದು ಒಂದ್ ಕಡೆ ಆದ್ರೆ, ಜೊತೆಗೆ ಅಕ್ಕಪಕ್ಕ ಏನು ಬಸವೇಶ್ವರ ಸ್ಟೋನ್ ಕ್ರಷರ್ ಜೊತೆಗೆ ಕಾವೇರಿ ಸ್ಟೋನ್ ಕ್ರಷರ್ 2 ಅಕ್ಕಪಕ್ಕದಲ್ಲಿ ಕೆಲಸ ಮಾಡ್ತಾ ಇರೋದ್ರ ಬಗ್ಗೆ ಈಗ ಗೊತ್ತಾಗ್ತಾ ಇರುವಂತದ್ದು. ಅಂದ್ರೆ ಒಂದಷ್ಟು ನಿರ್ಲಕ್ಷ್ಯಗಳ ಆಗಿದೆ ಅನ್ನೋಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತ. ಯಾಕಂದ್ರೆ ಅಕ್ಕಪಕ್ಕ ಕ್ರಷರ್ ನಡೆಸುವಂತ ಸಂದರ್ಭದಲ್ಲಿ ಒಂದಷ್ಟು ಬಫರ್ ಝೋನ್ ಇರಬೇಕು, ಜೊತೆಗೆ ಒಂದಷ್ಟು ಸೇಫ್ಟಿ ಮೆಜರ್ಮೆಂಟ್ ಅನ್ನ ಇಟ್ಕೊಂಡು ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಕಾನೂನು ಇರುವಂತದ್ದು. ಆದ್ರೆ ಇದ್ರೂ ಕೂಡ ಆ ಅಕ್ಕಪಕ್ಕದಲ್ಲಿ ಆ ಮೇಲ್ಭಾಗದಲ್ಲಿ ಒಂದು ಕ್ರಷರ್ ಕೆಲಸ ನಡೆಸಿದಂತ ಸಂದರ್ಭದಲ್ಲಿ ಕೆಳಭಾಗದಲ್ಲಿ ಕಾರ್ಮಿಕರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಸಾಕಷ್ಟು ಸೇಫ್ಟಿಗಳಿರಬೇಕು. ಮೇಲ್ಭಾಗದಿಂದ ಕಲ್ಲು ಮಣ್ಣು ಬೀಳುವಂತ ಸಾಧ್ಯತೆ ಇರುತ್ತೆ. ಆದ್ರೂ ಕೂಡ ಅದೆಲ್ಲವನ್ನು ನಿರ್ಲಕ್ಷ್ಯ ಮಾಡಿ ಇಲ್ಲಿ ಕಾರ್ಮಿಕರನ್ನ ಕೆಲಸ ಮಾಡ್ತಿದ್ರು ಅಂತ ಹೇಳಿ ಗೊತ್ತಾಗ್ತಾ ಇರುವಂತದ್ದು. ಸದ್ಯ 2 ಸ್ಟೋನ್ ನ ಕ್ರಷರ್ ನ ಮಾಲೀಕರು ಕೂಡ ಇದುವರೆಗೂ ಕೂಡ ಆ ಕ್ವಾರಿ ಕಡೆ ಬರ್ದಿಲ್ಲ. ಸದ್ಯ IGP ಗಿರೀಶ್ ಹೇಳಿರೋ ಪ್ರಕಾರ ಮೇಲ್ನೋಟಕ್ಕೆ ಇದು ನಿರ್ಲಕ್ಷ್ಯ ಅಂತ ಗೊತ್ತಾಗಿದೆ. ಈಗ ಮೃತದೇಹಗಳನ್ನೆಲ್ಲವೂ ಕೂಡ ಮರಣೋತ್ತರ ಪರೀಕ್ಷೆಗೆ ರವಾನೆ ಮಾಡಿದೀವಿ. ಅಲ್ಲಿ ರಿಪೋರ್ಟ್ ಬರುತ್ತೆ, ಒಂದು ರಿಪೋರ್ಟ್ ಬರುತ್ತೆ. ಜೊತೆಗೆ ಮತ್ತೊಂದು ಕಡೆ ನಾವು ಕಾನೂನು ಯಾವೆಲ್ಲ ರೀತಿ ವೈಲೇಷನ್ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ದೂರನ್ನ ದಾಖಲಿಸಿಕೊಂಡು ಪ್ರಕರಣವನ್ನು ದಾಖಲು ಮಾಡ್ತೀವಿ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ಜೊತೆಗೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಕೂಡ ಮೇಲ್ನೋಟಕ್ಕೆ ನಿರ್ಲಕ್ಷ್ಯ ಆಗಿದೆ ಅನ್ನೋದು ಗೊತ್ತಾಗ್ತಿದೆ. ಹಾಗಾಗಿ ನಾವು ಈ 2 ಸ್ಟೋನ್ ಕ್ರಷರ್ಗಳನ್ನ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಸಂಪತ್, ಥ್ಯಾಂಕ್ ಯು ಪ್ರವೀಣ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.